ಇಂದಿನ ವಿಡಿಯೋದಲ್ಲಿ ಮಹಿಳೆಯ 3 ಅತ್ಯಂತ ಸಂವೇದನಾಶೀಲ ಸ್ಥಳಗಳ ಬಗ್ಗೆ ನಿಮಗೆ ಹೇಳಿಕೊಡುತ್ತೇವೆ. ಪುರುಷನು ಈ ಸ್ಥಳಗಳಲ್ಲಿ ಬೇಕಾದ ರೀತಿ ಸ್ಪರ್ಶ ಮಾಡಿದರೆ ಮಹಿಳೆ ಪುರುಷನತ್ತ ಹೆಚ್ಚು ಆಕರ್ಷಿತರಾಗುತ್ತಾಳೆ, ಅವನೊಂದಿಗೆ ಇನ್ನಷ್ಟು ಹತ್ತಿರವಾಗಲು ಬಯಸುತ್ತಾಳೆ. ಬಹುತೇಕ ಮಹಿಳೆಯರು ದೈಹಿಕವಾಗಿ ಪುರುಷರಷ್ಟು ಬಲವಾಗಿರುವುದಿಲ್ಲ. ಅದಕ್ಕಾಗಿ ಅವರ ಲೈಂಗಿಕ ಬಯಕೆ ಕೆಲವೊಮ್ಮೆ ನಿಧಾನವಾಗಿರಬಹುದು. ಪುರುಷರು ಅವರಿಗೆ ಸರಿಯಾದ ರೀತಿಯಲ್ಲಿ ಆನಂದ ನೀಡದಿದ್ದರೆ ಮಹಿಳೆ ಅಂತರ ಕಾಯ್ದುಕೊಳ್ಳಬಹುದು. ಆದರೆ ಪುರುಷನು ಈ 3 ಸ್ಥಳಗಳಲ್ಲಿ ಸರಿಯಾದ ಸ್ಪರ್ಶ ನೀಡಿದರೆ ಅವಳು ಸಂಪೂರ್ಣವಾಗಿ ಅವನತ್ತ ಸೆಳೆಯಲ್ಪಡುತ್ತಾಳೆ. 1. ಮಹಿಳೆಯ ಬಾಯಿ. ಮಹಿಳೆಯ ಬಾಯಿಯಲ್ಲಿ ಪುರುಷನು ಬೆರಳು ಹಾಕಿದಾಗ ಅದರ ಸ್ಪರ್ಶದಿಂದಲೇ ಅವಳು ಉತ್ಸಾಹಗೊಂಡು ಪ್ರತಿಕ್ರಿಯೆ ನೀಡಲು ಶುರು ಮಾಡುತ್ತಾಳೆ. ಅವಳು ಪುರುಷನ ಬೆರಳನ್ನು ಹೀರಲು ಪ್ರಾರಂಭಿಸಬಹುದು ಮತ್ತು ಇದರಿಂದ ಅವಳ ಉದ್ರೇಕ ವೇಗವಾಗಿ ಹೆಚ್ಚುತ್ತದೆ. ಇದು ಹೆಚ್ಚಿನ ಮಹಿಳೆಯರಿಗೆ ತುಂಬಾ ಇಂಟಿಮೇಟ್ ಮತ್ತು ಆಕರ್ಷಕ ಕ್ಷಣ. 2. ಮಹಿಳೆಯ ಯೋನಿ. ಪುರುಷನು ಮೃದುವಾಗಿ ಮಹಿಳೆಯ ಯೋನಿಯೊಳಗೆ ಬೆರಳನ್ನು ಹಾಕಿದಾಗ ಅದು ಅವಳಿಗೆ ಹೆಚ್ಚು ಆನಂದವನ್ನು ನೀಡುತ್ತದೆ. ಮಹಿಳೆ ತನ್ನ ಯೋನಿಯಲ್ಲಿ ಬೆರಳು ಇಡುವ ಪುರುಷನನ್ನು ಹೆಚ್ಚು ನಂಬಿಕೆ ಮತ್ತು ಪ್ರೀತಿಯಿಂದ ನೋಡುತ್ತಾಳೆ. ಪುರುಷನು ಮೊದಲಿಗೆ ಅವಳನ್ನು ಬಿಸಿ ಮಾಡಿ ನಂತರ ಮಾತ್ರ ಮುಖ್ಯ ಕ್ರಿಯೆಗೆ ಮುಂದಾಗಬೇಕು. ಇದು ಮಹಿಳೆಯ ನಿಜವಾದ ಬಯಕೆ. 3. ಯೋನಿಯ ಹಿಂಭಾಗದ ಭಾಗ. ಮಹಿಳೆಯ ಯೋನಿಯ ಹಿಂಭಾಗದಲ್ಲಿ ಬೆರಳನ್ನು ಹಾಕಿದಾಗ ಅವಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತಾಳೆ. ಆ ಕ್ಷಣದಲ್ಲಿ ಅವಳು ಪುರುಷನನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆಯಲು ಬಯಸುತ್ತಾಳೆ. ಕೆಲವರು ಈ ಸ್ಪರ್ಶದಿಂದಲೇ ತಮ್ಮ ಎಲ್ಲಾ ಬಟ್ಟೆಗಳನ್ನು ಬೇಗನೆ ತೆಗೆದು ಪುರುಷನಿಗೆ ಅವಕಾಶ ನೀಡಲು ಸಿದ್ಧರಾಗುತ್ತಾರೆ. ಪುರುಷನು ಈ 30 ಸ್ಥಳಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪರ್ಶಿಸಿದರೆ ಮಹಿಳೆ ಅವನ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾಳೆ. ಅವಳು ಅವನನ್ನು ನೋಡಲು, ಅವನನ್ನು ಸ್ಪರ್ಶಿಸಲು, ಅವನೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾಳೆ. ಅವನತ್ತ ಆಕರ್ಷಣೆ ಸಹಜವಾಗೇ ಹೆಚ್ಚುತ್ತದೆ. ಅಂತಿಮವಾಗಿ ನೀವು ಮಹಿಳೆಯ ಹೃದಯ ಗೆದ್ದು ಅವಳು ನಿಮ್ಮ ಬಗ್ಗೆ ಯಾವಾಗಲೂ ಯೋಚಿಸಲಿ ಎಂದು ಬಯಸಿದರೆ ಈ 3 ಸ್ಥಳಗಳಲ್ಲಿ ಸರಿಯಾದ ಸ್ಪರ್ಶವು ಮಹತ್ವದ್ದು.